ಬಂದಿದ್ದೀರಿ, ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನನ್ನ ಕ್ಷೇತ್ರದ ಜನತೆಗೆ ಭೂತ ಬಿಡೋ ಕೆಲಸನ ನಾನು ಯಾವತ್ತೂ ಮಾಡೋದಿಲ್ಲ. ಎಂತ ಭೂತ ಬಂದ್ರು ಓಡಿಸೋ ಶಕ್ತಿ ನನ್ನ ಕ್ಷೇತ್ರದ ಜನ ಕೊಟ್ಟವ್ರೆ, ಆ ಭೂತನ ಓಡಿಸ್ತೀನಿ. ರೈತರಿಗೆ ನೀವು ಎಲ್ಲ ಇದ್ರ ರೈತರ ಪರವಾಗಿ ನಿಲ್ತೀನಿ. ಈ ಭಾಗದಲ್ಲಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಭೂಮಿಯನ್ನ ವಶಪಡಿಸ್ಕೊಳ್ಳಿಕ್ಕೆ ನಾನು ಅವಕಾಶವನ್ನ ಅಂತ ಸಂದರ್ಭ ಬಂದ್ರು ಮಾಡಿಕೊಡೋದಿಲ್ಲ. ಅಂತ ಸಂದರ್ಭ ಬಂದ್ರೆ ನನ್ನ ಸ್ಥಾನಕ್ಕೂ ಸಹ ನಾನು ಶಾಸಕ ಸ್ಥಾನವನ್ನು ಸಹ ಪಣಕ್ಕಿಟ್ಟು ತ್ಯಾಗ ಮಾಡಿ ನಾನು ರೈತರ ಪರ ನಿಂತ್ಕೊತೀನಿ. ಕೇಂದ್ರ ವಿಮಾನಯಾನ ಪ್ರಾಧಿಕಾರ ಕೂಡ ಬಂದು ಸರ್ವೆ ಮಾಡ್ಕೊಂಡು ಹೋಗಿರೋದ್ರಿಂದ ರೈತರಿಗೆ ಭಯ ಜಾಸ್ತಿ ಆಗಿದೆ. ಈಗ ನಾನು ಪ್ರೆಸ್ ಅಲ್ಲಿ ಹೇಳ್ಬಾರ್ದು ಯಾಕೆ ಬಂತು ಅಂತ, ಕೆಲವೊಂದು ರಾಜಕೀಯ ಕಾರಣ ನಿಮಗೂ ಎಲ್ಲ ಗೊತ್ತಿರ್ತದೆ. ಅದನ್ನ ಅನೌಪಚಾರಿಕವಾಗಿ ಚರ್ಚೆ ಮಾಡ್ತೀನಿ. ಈ ಹೋರಾಟ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ಹೋದ್ರೆ ಅವತ್ತು ನಾನು ರಾಜಕೀಯವಾಗಿ ಮಾತನಾಡಬೇಕಾಯ್ತದೆ, ಮಾತನಾಡ್ತೀನಿ. ಇಲ್ಲಿ ಯಾವುದೇ ಕಾರಣಕ್ಕೂ ವಿಮಾನ ನಿಲ್ದಾಣ ಆಗ್ಲಿಕ್ಕೆ ಅವಕಾಶವನ್ನ ನನ್ನ ಕ್ಷೇತ್ರದಲ್ಲಿ ಕೊಡೋದಿಲ್ಲ. ಇಲ್ಲಿ ಮಾಡಿದ್ರೆ ಜನತೆಗೂ ಏನು ಅನುಕೂಲ ಆಗೋದಿಲ್ಲ. ಆಲ್ರೆಡಿ ಈ ಭಾಗದಲ್ಲಿ ಇಲ್ಲಿಂದ ದೇವನಹಳ್ಳಿಗೆ ಎಷ್ಟು ಕಿಲೋಮೀಟರ್ ಆಯ್ತಾ? 150 ಕಿಲೋಮೀಟರ್ ಡಿಸ್ಟೆನ್ಸ್ ಇರಬೇಕು. ಸೇಮ್ ಟ್ರಾಫಿಕ್ ಆಗ್ತದೆ, ಇನ್ನು ಟ್ರಾಫಿಕ್ ಬರ್ಡನ್ ಜಾಸ್ತಿ ಆಗ್ತದೆ. ನಾನು ಸರ್ಕಾರಕ್ಕೆ ಅವತ್ತು ಒಂದು ಸಭೆಯಲ್ಲಿ ನಾನು ಅನೌಪಚಾರಿಕವಾಗಿ ಮತ್ತು ಔಪಚಾರಿಕವಾಗಿ ಎರಡೂ ಸಂದರ್ಭದಲ್ಲಿ ಭಾಗವಹಿಸಿದಾಗ ನಾನು ಒಂದು ಸಲಹೆಯನ್ನು ಕೊಟ್ಟಿದ್ದೀನಿ. ದಕ್ಷಿಣ ಭಾಗದಲ್ಲಿ ಮಾಡಿದ್ರೆ ಇದು ಹಲವಾರು ಮೈಸೂರು, ನಮ್ಮ ಮಂಡ್ಯ, ಚಾಮರಾಜನಗರ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥ ಜನತೆಗೆ ಅನುಕೂಲ ಆಗ್ತದೆ. ಈ ಭಾಗದಲ್ಲಿ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅನ್ನೋ ಭಾವನೆ ನಾನು ವ್ಯಕ್ತಪಡಿಸಿದ್ದೀನಿ. ಆ ಭಾವನೆಗೆ ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ವಿಮಾನ ನಿಲ್ದಾಣ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ನಾನು. ಅಕಸ್ಮಾತ್ ಕೇಂದ್ರ ಸರ್ಕಾರ ಏನಾದ್ರು ಮಾಡ್ಬಿಟ್ರೆ ಏನ್ ಸರ್ ನೆಕ್ಸ್ಟ್? ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅನುಮತಿಯನ್ನ ತೆಗೆದುಕೊಂಡು ಮಾಡ್ಬೇಕಾಗ್ತದೆ. ರಾಜ್ಯ ಸರ್ಕಾರದ ಪರವಾಗಿ ನಾನು ರೈತರ ಪರವಾಗಿ ಹೋರಾಡ್ತೀನಿ. ಕೇಂದ್ರ ಸರ್ಕಾರ ಮಾಡಬೇಕು ಅಂತಂದ್ರೆ ಕೇಂದ್ರದಲ್ಲಿ ಎಲ್ಲ ಮಹಾನ್ ನಾಯಕರು ಎಲ್ಲ ಇದಾರಲ್ಲ, ದೊಡ್ಡವರು, ಅವರೆಲ್ಲ ಅದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ. ನಿಮಗೂ ಎಲ್ಲ ಗೊತ್ತಿದೆ ಯಾರು ಪಾರ್ಲಿಮೆಂಟಲ್ಲಿ ಮಾತಾಡಿದ್ರು, ಯಾರು ಅದನ್ನ ಟ್ರೋಲ್ ಮಾಡಿದ್ರು, ಅದೆಲ್ಲ ನಾನು ಇಲ್ಲಿ ಮಾತಾಡಲ್ಲ. ಇನ್ನೇನು ತಗೋಬೇಡಿ. ಥ್ಯಾಂಕ್ ಯು.